ಜಿ ಮತ್ತು ಎಚ್ ಅಕ್ಷರದ ಸ್ವಭಾವ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಅಕ್ಷರ ಜಿ ಅಕ್ಷರದವರು ಸ್ವಭಾವ ಹೇಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಆಳವಾಗಿ ಯೋಚನೆ ಮಾಡತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಜೀವನದ ಅರ್ಥ ಮತ್ತು ಸತ್ಯವನ್ನು ತಿಳಿಯುವಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಇವರು ಸ್ವಲ್ಪ ಏಕಾಂಗಿ ಅಂದರೆ ಏಕಾಂಗಿಯಾಗಿ ಇರಬೇಕಂತ ಇಷ್ಟಪಡ್ತಾರೆ. ಏಕಾಂಗಿಯಾಗಿರಬೇಕಂತ ಇಷ್ಟಪಡ್ತಾರೆ. ಇವ್ರ ಹತ್ರ ಆಲೋಚನೆಗಳು ಜ್ಞಾನ ತುಂಬ ಇರುತ್ತೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಯೋಚನೆಗಳು ಇರುತ್ತೆ. ಅದನ್ನು ಇವರು ಮುಂದುವರಿಸಿದರೆ ಇವ್ರ ಜೀವನದಲ್ಲಿ ಯಶಸ್ವಿ ಕಾಣ್ತಾರೆ ಅಂತ ಹೇಳ್ಬೋದು. ಹಾಗೆ ಎಚ್ ಅಕ್ಷರದವರು ಇವರು ಕುಟುಂಬ ಹಾಗೂ ಕೆಲಸವನ್ನು ಎರಡನ್ನ ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ಇವರು ಪಡ್ತಾರೆ. ಹಾಗೂ ಇವರ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಎಚ್ ಅಕ್ಷರದವರು ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಎರಡು ಕೆಲಸ ಮತ್ತು ಕುಟುಂಬವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಇವರು ಜೀವನದಲ್ಲಿ ಇವರಿಗೆ ಧೈರ್ಯ ಮತ್ತು ನಂಬಿಕೆಯೇ ಇವರ ಜೀವನದಲ್ಲಿ ಮುಂದೆ ಕರೆದೊಯ್ಯುತ್ತೆ ಇವ್ರನ್ನ ಅಂತ ಹೇಳ್ಬೋದು. ಬಿ ಮತ್ತು ಎಚ್ ಅಕ್ಷರದ ಸ್ವಭಾವ ಹೀಗಿತ್ತು. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಗಲಿ.